ಗೊತ್ತಿರಬೇಕು ಎಲ್ಲ ತಾಯಿಂದರಿಗೆ ಚೆನ್ನರಿಗೆ. ನಮ್ಮಲ್ಲಿ LKG ಪ್ರವೇಶ ಆಯಿತು ಮಗುವನ್ನು ನಮ್ಮ ಶಾಲೆಗೆ. ನಾನು 1 ಸಲ 2 ಸಲ ರುದ್ರಾಕ್ಷಿ ತರಸಂಗಿಲ್ಲ, ಕಾಶಿ ಕ್ವಿಂಟಲ್ ಗಟ್ಟಲೆ ರುದ್ರಾಕ್ಷಿ ತರಸ. ನಮ್ಮ ಭೈರವನಾಥ ಸ್ವಾಮಿಗಳು ಅಂತ ಅವರತ್ತು ಪ್ರತಿ ತಿಂಗಳೊಮ್ಮೆ ಕಾಡ್ಕೊಂಡು ಹೋಗ್ತಾರೆ ವಿಶ್ವನಾಥ ದೇವಸ್ಥಾನ. ಹಾಗಾಗಿ ಬರುವಾಗ ನಾವು ಪಾರ್ಸಲ್ ಹಾಕೇ ಹೋಗ್ತಾರೆ ಕ್ವಿಂಟಲ್ ಗಟ್ಟಲೆ. ಉದ್ದೇಶ ಅಂತಂದ್ರೆ ನಮ್ಮ ಮಕ್ಕಳ ಕೊರಳಲ್ಲಿ ರುದ್ರಾಕ್ಷಿ ಇರ್ತಕ್ಕಂಥದ್ದು ಅದು ಶಿವನ ಕಣ್ಣು. ಆ ಶಿವನ ಕಣ್ಣು ಯಾವಾಗಲೂ ನಮ್ಮ ಮಕ್ಕಳ ಮೇಲೆ ಇರೋದ್ರಿಂದ ಜ್ಞಾನ ಅಂತಕ್ಕಂಥದ್ದು ಭಕ್ತಿ ಅಂತಕ್ಕಂಥ ನೋಡ್ಲಿಕ್ಕೆ ಸಾಧ್ಯ. ಇವೆಲ್ಲ ಪರೀಕ್ಷೆ ಮಾಡಿರಬಹುದು. ಇಷ್ಟು ಮಕ್ಕಳು ಹುಷಾರದಾವ. LKG ಮಗುವಿನ ಕೊರಳಲ್ಲಿ ಅಕಸ್ಮಾತ್ ರುದ್ರಾಕ್ಷಿ ಗಂಟು ಬಿಟ್ಟು ಕಳೆದು ಹೋಗಿತ್ತು ಅಂತಂದ್ರೆ ಅಪ್ಪಾಜಿ ನಾನು ರುದ್ರಾಕ್ಷಿ ಕಳೆದುಕೊಂಡು ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ, ತಯಾರು ಮಾಡಿ ಬಾ ಅಂತ ತಿಳ್ಕೊಂಡು ಅವ್ನು ಎತ್ಕೊಂಡು ರುದ್ರಾಕ್ಷಿ ಕೊಟ್ಟು ಒಂದು ಏನಾದರೂ ಒಂದು ಕಸಕ್ಕೆ ಹರಡು ಭಯ ಹಾಕಿದಾಗ ನಮ್ಮ ಸಮಾಧಾನ. ಕಾರಣ ಅಂದ್ರೆ ಈ ಅಂಗಳದಲ್ಲಿ ಧರ್ಮ ಅನ್ನುವಂಥದ್ದಿದೆ, ಧರ್ಮ ಸ್ಥಳ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಬಂದಿಲ್ಲ. ಅದಕ್ಕಾಗಿ ಮಾಹಿತಿ ಜಾಸ್ತಿ ಇಲ್ಲ. ನೋಡಿ, ಮೊನ್ನೆ ಇಬ್ರಾಹಿಂ ಮೊಕಾಶಿ ಇಬ್ರಾಹಿಂ ದೇವಸ್ಥಾನ ಚಲವೈತಿ, ಕೆಲಸ ಚಲವೈತಿ. ಅಷ್ಟೇ ಇಲ್ಲ, ಈ ಜಾಗಕ್ಕೆ ನಾವು ಸರ್ಕಾರಕ್ಕೆ 55 ಲಕ್ಷ ರೂಪಾಯಿ ತುಂಬು ಪ್ರಸಂಗ ಬಂತು. ನಮಗೆ ನಮ್ಮದೇ ಆಗಿರ್ತಕ್ಕಂಥ ಉತ್ಪನ್ನದ ಮೂಲ ಆದಾಯ ಯಾವುದೂ ಇಲ್ಲ. ಭಕ್ತರಿಂದ ಬಂದಿರತಕ್ಕಂಥದನ್ನು ನಾವು ಕೊಡಬೇಕು. ಆದರೂ ಸಹಿತ ಇದೀಗ ರಮೇಶ್ ಶೆಟ್ಟಿ ಅವರು ಹೇಳಿದರು, ಅಶೋಕ್ ಅವರು ಕಂದಾಯ ಮಂತ್ರಿಗಳಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಇದ್ದರು, ಸುತ್ತೂರು ಶ್ರೀಗಳನ್ನ ನಾನು ಸ್ವತಃ ಅಶೋಕ್ ಅವರ ಕಳಿಸಿಕೊಟ್ಟು ಆ ಸಂದರ್ಭದಲ್ಲಿ ಉಮೇಶ್ ಶೆಟ್ಟಿ ಅವರು ನಮ್ಮ ಶಾಸಕರು. ಅವರ ಕಡೆಯಿಂದ ಒಂದು ಪತ್ರ ಅಂಟಿಸಿ, ಶಿಫಾರಸು ಪತ್ರ ಅಂಟಿಸಿ ಹೋದ್ವಿ. ದುರ್ದೈವವಶ ಬಸವರಾಜ ಬೊಮ್ಮಾಯಿ ಅವರಿಗೆ ನನಗೆ ಎಷ್ಟು ನಿಕಟ ಸಂಬಂಧ ಅಂದರೆ ಅವರು ಇನ್ನೂ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ತಿದ್ರು. ಆವಾಗ ನಮ್ಮ ಅವರಿಗೆ ಹೇಳ್ತಾರೆ, ಅದನ್ನು ಏನಾದರೂ ಮಾಡಿಕೊಂಡು ನಾವು ಮಾಡೋಣ ಅಂತಕ್ಕಂಥದ್ದು ವಿಶೇಷತೆಗಳು ಹೋದರೆ ಅಕಾರಣದಿಂದ ಯಾವ ಕಾರಣಕ್ಕಾಗಿ ಹೋಯಿತು ಇರಲಿ. ಆದರೆ ಹೇಳ್ತಕ್ಕಂಥದ್ದು ವಿಶೇಷ ಇಷ್ಟೇ, ಈ ಧರ್ಮವನ್ನು ಕುರಿತಾಗಿರ್ತಕ್ಕಂಥ ಚಿಂತನೆ ಇಷ್ಟು ನಿರಂತರವಾಗಿ ಬಂತಲ್ಲ, ಸನಾತನ ಸಂಸ್ಕೃತಿಯನ್ನು ಹಿಡಿದುಕೊಂಡು ಇಲ್ಲಿಯವರೆಗೆ ಈ ಅಂಗಳದಲ್ಲಿ ಇಬ್ರಾಹಿಂ ಮೊಕಾಶಿ ಅವರು ಈ 55 ಲಕ್ಷ ರೂಪಾಯಿ ತುಂಬ ಪ್ರಸಂಗ ಬಂದಾಗ ಎಷ್ಟೋ ಜನ ಸ್ವತಃ ಅವರೇ ಧರ್ಮ ನಮ್ಮದ ಅಲ್ಲ ಅನ್ನುವಂಥ ಭಾವನೆ ಇಲ್ಲ, ಪೂಜ್ಯರು ನಮ್ಮವರು ಅಲ್ಲ ಅನ್ನುವಂಥ ಭಾವನೆ ಇಲ್ಲ, ಈ ಮಠ ನಮ್ಮದು ಅನ್ನುವಂಥದ್ದು ಯಾವುದೂ ಕೂಡ ಅಲ್ಲ ಅನ್ನುವಂಥ ಭಾವನೆ ಇಲ್ಲ. ಆ ಜಾತಿಗೆ ದುಡ್ಡನ್ನು ತುಂಬುವಾಗ 25,000 ರೂಪಾಯಿ ಸ್ವತಃ ಇಬ್ರಾಹಿಂ ಮೊಕಾಶಿ ತಂದು ಕೊಟ್ಟರು. ಪ್ರತಿನಿತ್ಯ 5:30 ಗಂಟೆಗೆ ಬಂದು ಸೇವಾ ಮಾಡ್ತಕ್ಕಂಥ ಒಬ್ಬ ಮಲಿಕ್ ಗುಜಾವ್ ಮುಸಲ್ಮಾನ್, ಕೆಂಪಣ್ಣ ಗಾಡಿ ಒಡ್ಡ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಲ್ಲಪ್ಪ ಹರಿಜನ್ ಅಜ್ಜ, ಶರಣ ಶಂಕರ ಅಜ್ಜ, ಇವೆಲ್ಲರೂ ಇಲ್ಲಿ ಕೆಲಸ ಮಾಡ್ತಕ್ಕಂಥ. ಜಾತಿ ಭೇದ ಅಂತಕ್ಕಂಥದನ್ನು ನಾವು ಗೊತ್ತ ಮಾಡಿಲ್ಲ, ಮಾಡೋದು ಇಲ್ಲ, ಅದನ್ನು ಮನಸ್ಸಿಗೆ ಇಲ್ಲವೇ ಇಲ್ಲ. ಅಂತ ಒಂದು ಜಾತ್ಯತೀತವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಶಿವಾನಂದ ಸಂಪ್ರದಾಯದಲ್ಲಿ ಇಷ್ಟೊಂದು ಚಟುವಟಿಕೆಗಳು ನಡೀತಾ ಇದ್ದಾವೆ. ನಾನು ನಿಜಕ್ಕೂ ಬಹಳ ಹಿಂದೆ ಉಳಿದೆ. ಈ ಊರೊಳಗೆ 10 ವರ್ಷ ನಾನು ಹಿಂದೆ ಉಳಿದೆ. ಯಾಕೆ ಹಿಂದೆ ಉಳಿದೆ ಅಂದರೆ 91ನೇ ಇಸ್ವಿಯಿಂದ 2001ನೇ ಇಸ್ವಿವರೆಗೆ ಎಷ್ಟೇ ಹೋಗರಿದ್ರೂ ಕೂಡ ಇದು ಒಂದು ಏನಾದರೂ ಮಾಡಬೇಕು, ನನ್ನ ಮನಸ್ಸಿಗೆ ಇದ್ದರೆ ಒಂದು ಅನಾಥಾಶ್ರಮ ಮಾಡಬೇಕು, ಅನಾಥ ಮಕ್ಕಳು ನಮ್ಮಲ್ಲಿ ಕಲಿಬೇಕು, ಈ ಕ್ಯಾಂಪಸ್ನಲ್ಲಿ PUC ಮುಗಿಸ್ಕೊಂಡು ಅನಾಥ ಮಕ್ಕಳು ಹೊರಗೆ ಹೋಗ್ಬೇಕು. ಎಷ್ಟೋ ಹೆಂಗೆ ಹೋಗ್ಬೇಕು ಅಂತಂದ್ರೆ ಶ್ರೀಮಂತರು ಸೆಕ್ಯೂರಿಟಿ ಯಾವ ರೀತಿ ಕಲಿತಾರ ಅದನ್ನು ಗೋಡ್ಗೆಯಲ್ಲಿ ಕಲಿತು ಇದನ್ನು ಪ್ರತಿನಿಧಿಸುವಂತ ಮಕ್ಕಳು ಆಗ್ಬೇಕು. ಇದು ಕೂಡ ನನ್ನ ಕನಸಾಗಿ ಉಳಿದಕ್ಕೆ ಸಾಧ್ಯ ಇಲ್ಲ. ನಾನು ಮನಸ್ಸು ಮಾಡಿಕೋ ಮುಂದಿನ ನಿರ್ಮಾಣಗಳಲ್ಲಿ ಜಾತ್ಯತೀತವಾಗಿರ್ತಕ್ಕಂಥ ಅನಾಥ ಮಕ್ಕಳು, ತಂದೆ ತಾಯಿ ಎಲ್ಲವನ್ನು ಕಳ್ಕೊಂಡಿರ್ತಕ್ಕಂಥ ನಿರ್ಗತಿಕ ಮಕ್ಕಳು ಎಷ್ಟು ಹೆಂಗೆ ಬೆಳೀಬೇಕು ಅಂದ್ರೆ ಶ್ರೀಮಂತರ ಮಕ್ಕಳು ಎಷ್ಟು ಪೈಪೋಟದಿಂದ ಬೆಳೀತಾವಲ್ಲ ಅಷ್ಟು ಜ್ಞಾನ ಶ್ರೀಮಂತಿಕೆಯಿಂದ ಈ ಮತದಾನಗಳಲ್ಲಿ ಬೆಳಿಬೇಕು. ಸುಮಾರು ಒಂದು 50 ವಿದ್ಯಾರ್ಥಿಗಳನ್ನು ಇಟ್ಕೊಂಡು
ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿ 5ನೇ ಕ್ಲಾಸಿಗೆ ಆ ಮಗು ನಮ್ಮಲ್ಲಿ ಬಂದು ಪ್ರವೇಶ ಪಡಿತು ಅಂತ ನಾವು ಎತ್ಕೊಂಡಿ ಅಂತಂದ್ರೆ PUC ಮುಗಿಸ್ಕೊಂಡು ಹೋದ ಅಂತ ಇಂಜಿನಿಯರಿಂಗ್ JEE ಮುಗಿಸ್ಕೊಳ್ಬಹುದು, ನೀಟ್ ಮುಗಿಸ್ಕೊಳ್ಬಹುದು, ಮುಗಿಸ್ಕೊಂಡು ಮೆಡಿಕಲ್ ವಿದ್ಯಾರ್ಥಿ ಆಗಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಲಿ ಅನ್ನುವಂತಹ ಒಂದು ವಿಶೇಷತೆ. ಮತ್ತು ನಾನು ಯಾರು ಏನು ಕೇಳಲಿಲ್ಲ, ಆದ್ರೆ ಕೊಡಲಾರ್ದೇ ಇರುವುದು ಇದು ವಿಶೇಷ. ಈಗ ರಾಜರಾಜೇಶ್ವರಿ ಗುಡಿ ಕಟ್ಟಕತ್ತೀನಿ ನಾನು, ಎಷ್ಟು ವಿಚಿತ್ರ. ರಾಜರಾಜೇಶ್ವರಿ ಗುಡಿ ಕಟ್ಟಕತ್ತೀನಿ, 40-45 ಲಕ್ಷ ರೂಪಾಯಿ ಸದ್ಯ ಖರ್ಚು. ಇದಕ್ಕೆ 55 ಲಕ್ಷ ರೂಪಾಯಿ ಕಟ್ಟಿದ್ವಿ. ಹೆಂಗೆ ಬಂತು, ಎಲ್ಲಿಂದ ಬಂತು? ಒಂದ್ಸಲ ವಂಶಾಶ ಮಜ್ಜ, ಶಂಕರಜ್ಜ, ಕಲ್ಲಪ್ಪಜ್ಜ ಕೇಳಿದ್ರಪ್ಪ ಹೆಂಗ್ರಿ ಎಲ್ಲ ಮುಂದ ಒಂದ ಆಶ್ರಮ ಹಳೆ ಮಣ್ಣ ಕಟ್ಟಬೇಕಾದ್ರೆ ಒದ್ದಾಡಿ ಹೋಗಿರೋ ನಾವು ಏನಿತ್ತು ಅಂತ ತಿಳ್ಕೊಂಡಂತಂದ್ರು ಒಂದು ಮಾತು ಹೇಳಿದ್ರು. ಚನ್ನಬಸವ ದೇವರು ಕೆಳಗೆ ಸಮಾಧಿ ಹಾಕಿ ಹೋಗ್ತಾರೆ, ಅಲ್ಲಿ ಒಂದು ಗಿಡ ಇತ್ತು, ನನಗೆ ಬೇಕಾದಾಗ ಹೋಗಿ ಆ ಗಿಡ ಉದುರಿಸ್ತೀನಿ, ಗಿಡಾಡ್ತೀನಿ, ಬೀಳ್ತಾವ, ಇವನ್ನೆಲ್ಲ ಮಾಡ್ತಾನೆ. ಅವರ ಕನಸದು, ಅವರ ಕನಸು, ಆ ಕನಸು ನನಸಾಗಿತ್ತಂದ್ರೆ ನಮ್ಮಲ್ಲೂ ಕೂಡ ಒಂದು ಪ್ರಾಂಜಲ ಮನಸ್ಸು, ಪ್ರಾಮಾಣಿಕತೆ, ಸನಾತನ ಧರ್ಮದ ಪ್ರಜ್ಞೆ ಇವೆಲ್ಲವನ್ನು ಇಟ್ಟುಕೊಂಡು ಒಂದು ಮಗು ನಮ್ಮ ಅಂಗಳಕ್ಕೆ ಬಂತು ಅಂತಂತಂದ್ರೆ ಅದು ನನ್ನದೇ ಅನ್ನುವಂಥ ಭಾವದಿಂದ ನಾವು ಅದನ್ನು ಬೆಳೆಸಬೇಕು. ಜಾತಿಯಿಂದಲ್ಲ, ಯಾವುದೇ ಧರ್ಮದಿಂದಲ್ಲ, ಯಾರೇ ಬಂದರೂ ಸಹ ಏನು ಅದ್ಭುತವಾಗಿರ್ತಕ್ಕಂಥ ಮಕ್ಕಳು ನಮ್ಮಲ್ಲಿ ಕಲಿತಾವೆ. ಅಂಗಳಕ್ಕೆ ಹೋದ್ರೆ ಸಾಕು, ಬಂದು ಮುತ್ಕೊಳ್ತಾವೆ. ನಮ್ಮ ಹೂವಿಗೆ ಬಂದು ಆ ತುಂಬಿಗಳು ಹಂಗೆ ಜೇನುಗಳು ಹೋಗ್ತಾವೆ, ಹಂಗೆ ಬಂದು ಮೇಮೇಲೆ ಬೀಳ್ತಾವೆ. ಅಷ್ಟು ಒಂದು ಆಕರತೆ ಇರತಕ್ಕಂಥದ್ದು. ಅದರಿಂದ ಆಯುಷ್ ಬೆಳೀತದೆ, ಅದನ್ನು ತಿಳ್ಕೊಳ್ಳಿ. ಮಕ್ಕಳ ಜೊತೆಗೆ ಎಷ್ಟು ನೀವು ಆನಂದವಾಗಿರ್ತದೆ ಅಷ್ಟು ಆಯುಷ ಸಾಧ್ಯ. ಅಂಥ ಮಕ್ಕಳನ್ನ ಒಂದು ಜ್ಞಾನದ ಕುರುಬೆ ಇದು ಆಗಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಇವತ್ತು ಪೂಜ್ಯರಾಗಿರ್ತಕ್ಕಂತಹ ತುಮಕೂರಿನ ಸಿದ್ಧಗಂಗೆ ಶ್ರೀಗಳು ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಾರಾಧನೆ. ಅದಕ್ಕಾಗಿ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ನಿಮಗೆ ದರ್ಶನ ಮಾಡಿಸ್ತಕ್ಕಂಥ ವಿಶೇಷತೆ. ಅದನ್ನು ರಮೇಶ್ವರು ಕೂಡ ಈ ಸರ್ಕಾರ ಕೂಡ ನೆನಪಿಸಿಕೊಂಡ್ರು. ಅವರ ಅಂಗಗಳಲ್ಲಿ ಇವತ್ತು ಸಾವಿರ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಕುತ್ಕೊಂಡು ಊಟ ಮಾಡ್ತಾವಂದ್ರೆ ಅವರ ತಪಶಕ್ತಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಪೂಜಾರಿಗಳನ್ನು ಮಾಡಿಕೊಂಡು ಸ್ವತಃ ಆಫೀಸ್ ಕೆಲಸವನ್ನು ತಾವೇ ಮಾಡ್ತಕ್ಕಂಥ, ಎಲ್ಲವನ್ನೂ ವೀಕ್ಷಣೆ ಮಾಡ್ತಕ್ಕಂಥ ಕೀಳರಿಮೆ ಅನ್ನೋದು ಯಾವಾಗಲೂ ಕೂಡ ಇದ್ದಿರಲಿಲ್ಲ. ಯಾವುದನ್ನೇ ಒಂದು ಮಗು ಬಂತು ಅಂದ್ರೆ ಒಂದು ಆಯ್ತ ತಗೊಂಡು ಖರೀದಾರ ತಗೊಂಡು ಕಟ್ಟಿ ಅವ್ರು ಆ ಕಡೆ ನೋಡ್ತಿದ್ರು, ನೋಡ್ಬೇಕು ಆಗಿದ್ದು ಆ ಕಡೆ ನೋಡ್ತಿದ್ರು. ಆದ್ರೆ ಕೈ ಮಾತ್ರ ಕೊರಳಲ್ಲಿ ಇರ್ತಿತ್ತು. ಬೇಕಾದವರು ಹೊರ ಬಂತು ಅಂತ ಕೈ ಮುಂದೆ ಬಂದೇ ಬಿಡ್ತಾರೆ, ದೊಡ್ಡವರು ಸಣ್ಣವರು. ಇದು ಕೀಳುವರು ಹೊರ ಬಂದಿಲ್ಲ. ಅವರನ್ನ ಆರಾಧನೆ ಮಾಡ್ತಕ್ಕಂಥ ಇವತ್ತಿನ ದಿವಸ ರಮೇಶನಾಥ್ ಹೇಳಿದ ಹಾಗೆ ಎಲ್ಲಿದ್ದೇವೆ ನಾವು? ಅದೇ ಕಾರ್ಯದ ಅವರನ್ನು ಬೈಲಿಲ್ಲ. ಯಾವ ಧರ್ಮ ನಮ್ಮದು? ಪ್ರೀತಿ ಅಂತಕ್ಕಂಥದ್ದು ಹೋಗಿಬಿಟ್ಟಿದೆ. ಅಂತ ಪ್ರೀತಿ ಪ್ರೇಮದವನ್ನ ಆ ಧರ್ಮವನ್ನು ಬೆಳೆಸಬೇಕನ್ನುವಂಥ ಪ್ರಜ್ಞೆಯನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ. ಅದು ಮತ್ತೆ ಪುನಶ್ಚೇತನಗೊಳ್ಳಬೇಕಂತಕ್ಕಂಥ ದೃಷ್ಟಿಯಿಂದ ನಿಜಕ್ಕೂ ಕೂಡ ಬಹಳ ಖುಷಿಯಾಗಿ ಆಗಿರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಆ ಒಂದು ಪರಂಪರೆಯನ್ನು ಹಿಡಿದು ನಾವು ಹೋಗ್ಬೇಕಾಗಿದೆ. ಇವನಾವ ನೆನೆಸದೇ ಯಾರು ತಿಳ್ಕೊಂಡು ಅಂತ ಬಂದಿದೆ ಮ್ಯಾಕ್ ಕೂತ್ಕೊಂಡು ಹೇಳಿದ್ರೆ ಸಾಲದು. ಇವ ನಮ್ಮವ ಅಂತ ತಿಳ್ಕೊಂಡು ಯಾವಾಗ ಹತ್ಕೊಳ್ತೇವೆ ಅವಾಗ ನಮ್ಮ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯವಿದೆ. ಇಂತಹ ವಿಶಿಷ್ಟ ಪರಂಪರೆಯ ಶ್ರೀಮಠ ನಮ್ಮನ್ನು ಆಗಿರೋದ್ರಿಂದ ಮೊನ್ನೆ ಹೇಳಿದ್ದೇನೆ, ಪೂಜ್ಯರಾಗಿರ್ತಕ್ಕಂಥ ಚನ್ನಬಸವ ದೇವರು ತಮ್ಮ ಜೀವಿತಾವಧಿಯಲ್ಲಿ ಅಲ್ಲಾಸಾರ್ ಅಂತಕ್ಕಂತಹ ಒಬ್ಬ ಹಾವೇರಿ ಜಿಲ್ಲೆಯ ಯಲಗಚ್ಚಿನ ಒಬ್ಬ ವ್ಯಕ್ತಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಆ ಲಿಂಗವನ್ನು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ದ. ತನ್ನ ಧರ್ಮವನ್ನು ಬಿಡಲಿಲ್ಲ, ಇದನ್ನು ಉದ್ಧಾರ ಮಾಡಿರ್ತಕ್ಕಂಥ ಗುರುಗಳನ್ನು ಬಿಡಲಿಲ್ಲ. ಆ ಕಾರಣದಿಂದ ನಾವು ಏನೋ ಪಡ್ದಾಡ್ತಾ ಇದ್ದೇವೆ, ಅದು ಬೇಡ.